ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದು ಕಾಂಗ್ರೆಸ್ನ ಫ್ರೀ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚಿಸಲಾಯಿತು. ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದ್ರು. 2025ರ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಬಿಡುಗಡೆ ಆಗಿಲ್ಲ, ಅದರ ಬಗ್ಗೆ ಹೇಳಿ ಎಂದು ತೆಂಗಿನಕಾಯಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಚಿವೆ, ಆವಾಗ ನಾವು ಅಮೌಂಟ್ ಅನ್ನ ತಡ ಮಾಡದೆ ಬಿಡುಗಡೆ ಮಾಡ್ತೀವಿ ಎಂದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ, ಇವಾಗ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಯಾಕೆ ಬಿಡುಗಡೆ ಆಗಿಲ್ಲ, ಯಾಕೆ ಸರ್ಕಾರದಲ್ಲಿ ಹಣವಿಲ್ವಾ ಎಂದು ತೆಂಗಿನಕಾಯಿ ಕೇಳಿದ್ರು. ಇದಕ್ಕೆ ಆಕ್ರೋಶಗೊಂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಮಾಡೆಲ್ ಅನುಸರಿಸಿದ ಬಿಜೆಪಿ ಬಗ್ಗೆ ಪ್ರಸ್ತಾಪಿಸಿ ಕೌಂಟರ್ ಕೊಟ್ರು. ಬಡವರಿಗೆ ಅನುಕೂಲ ಆಗೋ ಯೋಜನೆಯನ್ನು ವಿರೋಧ ಮಾಡ್ತಿದ್ದೀರಲ್ಲ ಅಂತ ತಿರುಗೇಟು ಕೊಟ್ರು. ಆದ್ರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿಲ್ಲ. 2 ತಿಂಗಳ ಬಾಕಿ ಪಾವತಿ ಯಾಕೆ ಆಗಿಲ್ಲ ಎಂದು ಪ್ರಶ್ನೆ ಕೇಳಿದ್ರು. 23 ಕಂತು ಪೂರ್ಣ ಪಾವತಿ ಮಾಡಿದ್ದೇವೆ ಎಂಬ ಉತ್ತರವನ್ನೇ ಹೆಬ್ಬಾಳ್ಕರ್ ಹೇಳಿದ್ರು. ಇದಕ್ಕೆ ಸಮಾಧಾನ ಆಗದ ಬಿಜೆಪಿ ನಾಯಕರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು. ಕೊನೆಗೂ ಫೆಬ್ರವರಿ ಮಾರ್ಚ್ ತಿಂಗಳ ಪಾವತಿ ಬಾಕಿ ಯಾಕೆ ಎಂಬ ಬಿಜೆಪಿ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡದ ಹೆಬ್ಬಾಳ್ಕರ್ ಮೇಲೆ ಬಿಜೆಪಿಗರು ರೊಚ್ಚಿಗೆದ್ರು. ಇಲ್ಲಿ ತಬ್ಬಿಬಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹಾಯಕ್ಕೆ ಯಾವೊಬ್ಬ ಸಚಿವರು ಕೂಡ ಬಂದಿರಲಿಲ್ಲ. ಎಲ್ಲರೂ ಮೌನವಾಗಿ ಕುಳಿತಿದ್ರು. ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ, ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ, ಅದನ್ನ ಸ್ಪಷ್ಟೀಕರಣ ಕೊಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಅವರ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತು ಏಪ್ರಿಲ್, ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವ್ರ, ಫೆಬ್ರವರಿ ಮತ್ತು ಮಾರ್ಚ್ 2025 2 ತಿಂಗಳ ಹಣವನ್ನ ನೀವು ಇನ್ನೂ ಹಾಕಿಲ್ಲ. ಆಫೀಸರ್ ಇದ್ರೆ ದಯವಿಟ್ಟು ಕೇಳ್ರಿ. ಇನ್ಫಾರ್ಮೇಶನ್ ಸರಿ ಕೊಟ್ಟಾರ ಗೊತ್ತಿಲ್ಲ, ಅವ್ರಿಗೆ ಒಂದ್ಸಲ ಎನ್ಕ್ವೈರಿ ಮಾಡಿ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀವಿ. ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ, ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ 1 ಮಿನಿಟ್ ನೀವು ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ. ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ. ನೀವು ಹೇಳಾಕತ್ರಿ 23 ತಿಂಗಳು ಕೊಟ್ಟೇನಿ ಅಂತ, 23 ಕಂತು ಕೊಟ್ಟೇನೆ ಅಂತ ಹೇಳ್ತೀರಿ. ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ. ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತೇಳಿ 23 ಕಂತು ಅಂತೇಳಿ. ಇನ್ನು ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮಟನು 3 ತಿಂಗಳಿದ್ದೀಗ ಬ್ಯಾಲೆನ್ಸ್ ಐತಿ. ಅದು 3 ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರಿ ಅನ್ನೋದು ತದೇಳ್ರಿ. ನೀವು ಹೇಳಿದ್ರಿ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ, ಅದ್ರ ಬಗ್ಗೆ ಒಪಿನಿಯನ್ ಇಲ್ಲ. ನೀವು ಗಮನ ಸರ್, 1 ಸೆಕೆಂಡ್ ಸರ್ ಕೊಡ್ತಾರೆ ಅವರು. ಅಲ್ಲ 1 ಸೆಕೆಂಡ್ ಸರ್, ನಾನು ಕೇಳಾಕತ್ತೀನಿ, ಅದ ಕೇಳತ್ತೀನಿ. ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್. ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ. ನೋಡಿ, ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ. ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ನಾವು 1 ಗಂಟೆ 1 ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ. ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳ್ತಾ ಇದ್ದೀರಿ. ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ, 1 ನಿಮಿಷ 1 ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಹೇಳಿ ನಾನು. ಮೇಡಮ್, ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಫೆಬ್ರವರಿ ಮಾರ್ಚ್ ಹಾಕಿದೆ, ಏಪ್ರಿಲ್, ಮೇ, ಜೂನ್, ಜುಲೈ ನೀವು ಹಾಕಿದಿರಿ ದುಡ್ಡು, ಅದ್ರ ಬಗ್ಗೆ ನನ್ನ ಕ್ವಶನ್ ಇಲ್ಲ. ಯಾಕಂದ್ರೆ ನೀವು 2 ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರಿ. ಒಂದು ಈಗ ಹೊಸದಾಗಿ ಈಗೇನು 3 ತಿಂಗಳ ಬ್ಯಾಲೆನ್ಸ್ ಐತಲ್ಲ, ಈಗ ನಮ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಹಾಕಿಲ್ಲ. ಯಾಕೆ ಡಿಲೇ? ಏನು ಸರ್ಕಾರ ಹತ್ರ ದುಡ್ಡು ಇಲ್ವಾ, ಏನು ಸಮಸ್ಯೆ ಇದೆ, ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ. ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ತಮ್ಮ ಲಾಡ್ಲಿ ಬೆಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಉತ್ತರ ಕೊಡಬೇಕಾಗಿದ್ದು ನೀವು. ಕರ್ನಾಟಕ ವಿಧಾನಸಭೆ ಶಾಸಕನಾಗಿ ನಿಮಗೆ ಕೇಳತ್ತೀನಿ.
ಸಂದರ್ಭದಲ್ಲಿ ನಿಮ್ಮ ಲಾಡ್ಲಿ ಬೆಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಅನೌನ್ಸ್ ಮಾಡಿದ್ರಿ ಇಲೆಕ್ಷನ್ ಗೆದ್ರಿ ನಾನು ಅಲ್ಲಲ್ಲ 4 ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ 4 ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ. ಇವ್ರದೇ ಸರ್ಕಾರ ಇದೆ, ಈಗ ಎಲ್ಲಿಗೆ ಬಂದಿದೆ, ಎಷ್ಟು ಕುಂಠಿತ ನಡೀತಾ ಇದೆ, ಎಷ್ಟು ಹಣ ಅದ್ರ ಬಗ್ಗೆ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇವ್ರ ಹತ್ರ ಮಾಹಿತಿ ಇದೆಯಾ? ಈ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನೀವು ನೋಡಿದೀರಾ, ತಿಳ್ಕೊಂಡಿದ್ದೀರಾ? ಈ ಯೋಜನೆಯನ್ನು ವಿರೋಧ ಮಾಡಿದಂತವ್ರು ನೀವು. ಈ ಯೋಜನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದಂತವ್ರು ಇವರು. ಇವತ್ತು ಇವರಿಗೆ ಬಹಳಷ್ಟು ಒಮ್ಮಿಂದೊಮ್ಮೆಲೆ ಕಾಳಜಿ ಬಂದ್ಬಿಡ್ತಾ, ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ. ಇವತ್ತು ಈ ಯೋಜನೆ ನಾನ್ ಕೇಳ್ತಾ ಇರೋದು ಮೇಡಮ್, ನಿಮ್ಗೆ ನೀವೇನ್ ಮಾತು ಕೊಟ್ಟಿದ್ದೀರಿ ನಡೆಸ್ಕೊಡಿ ಅಂತ ಹೇಳ್ತೇವೆ. ಅಡಿಷನಲ್ ಏನು ಕೇಳಕ್ಕಾಗಿಲ್ಲ ನಿಮ್ಗೆ. ನೀವು ಇದು 3 ತಿಂಗಳಾಯ್ತು, ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಏನ್ ಸಮಸ್ಯೆ? ಸರ್ಕಾರಕ್ಕೆ ಹಣಕಾಸಿನ ಕೊಟ್ಟೈತೆ, ಏನಾದ್ರೂ ತೊಂದರೆ ಐತೆ ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ರಿ. ಈಗ ಹಣಕಾಸಿನ ತೊಂದರೆ ಇದ್ರೆ ಶಿವಶೆಟ್ಟಿ ಉಲ್ಲೇಖ ಮಾಡ್ಯಾರ ಅವರು. ಅಲ್ಲ ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ರಿ ಬೇರೆಯವರು. ಅವ್ರ ಮಂತ್ರಿಗಳು ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ, ಹಾಗಾಗಿ ಅಂತ ಅವ್ರ ಮಂತ್ರಿಗಳು ಹೇಳ್ತಾರೆ. ಪಾಪ ಸಹಾಯ ಮಾಡ್ರಿ. ಈಗ ಕನ್ಫ್ಯೂಷನ್ ಬೇಡ, ಸಹಾಯ ಮಾಡ್ರಿ. ಮಾನ್ಯ ಅಧ್ಯಕ್ಷ, ಚರ್ಚೆ ಬೇಡ. ಈಗ ಮಾನ್ಯ ಅಧ್ಯಕ್ಷ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ಸಮೃದ್ಧಿ ಜಮನಾಥ್ ಮಹೇಶ್ ತೆಂಗಿನಕಾಯಿ ಹೇಳಿದ್ದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ? 2025 ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ. ಐ ಅಗ್ರಿ, ನೀವು ಸದನದಲ್ಲಿ ಒಪ್ಕೊಂಡಿದ್ದೀರಿ. ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ, ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ 2 ತಿಂಗಳು ಕ್ಲಾರಿಫೈ ಮಾಡಿ. ಮುಂದಿನ 3 ತಿಂಗಳು ಆಗಿಲ್ಲ ಅನ್ನೋ ನಮಗೆ ಗೊತ್ತಿದೆ. ಆ 2 ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿ ಆಯ್ತು ಅಷ್ಟೇ. ನೀವು ಇನ್ನೇನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ಹೇಳ್ಬೇಡಿ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಇನ್ನೂ ಬೆಳಚಲ್ಬೋದು ಅದ್ರ ಬಗ್ಗೆ. ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಈಗ ಒಂದೇ ಗ್ಯಾರಂಟಿಯನ್ನ ಸರಿಯಾಗಿ ಇವರು 2 ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಕರುಣೆನೇ ಇಲ್ಲಲ್ಲ ಅಂತ ನಾನು ಬೇಜಾರಾಗುತ್ತೆ. ಮಹೇಶ್ ಈಗ 2 ತಿಂಗಳ ಚರ್ಚೆ ಇರುವಂತದ್ದು. ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ, ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವ್ರ ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ. ಅಧ್ಯಕ್ಷ, ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರು ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಮತ್ತೆ ಆಗಸ್ಟಿಗೆ ಹೋಗಿದೆ, ಹಾಗಾಗಿ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ. ಅಧ್ಯಕ್ಷರೇ, ಸಮೃದ್ಧಿ ಅಧ್ಯಕ್ಷರೇ 1 ಮಿನಿಟ್, ಲಾಸ್ಟ್ ಒಂದು ಕ್ವಶನ್ ಇದೆ. ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್. ನೀವು 1 ಮಿನಿಟ್ ಸರ್, ನೀವು ಹೇಳಕತ್ತಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿಗೆ. ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ, ಆಯ್ತಾ? ಅದ್ರ ಕ್ಲಿಯರಿಟಿ ಅವ್ರು ಹೇಳ್ತಾರೆ. ತಡಿ ಬರೋಣ, ಅವ್ರು ಹೇಳಿದ ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ. ಎರಡನೇದ್ದು, ಈಗೇನು ನಮಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ಗೆ ಇನ್ನೂ ಕೊಟ್ಟಿಲ್ಲ. ನನಗೂ ಭಾಳ ಖುಷಿ ಐತಿ, ನೀವು ಒಳ್ಳೆ ಕೆಲಸ ಮಾಡತ್ತೀರಿ, ಮಾಡ್ರಿ. ಆದ್ರೆ ಕೊಟ್ಟ ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತೇಳಿ. ತಿಂಗಳ ನಿಮಗೆ 2,000 ರೂಪಾಯಿ 1ನೇ ತಾರೀಕಿಗೆ 2ನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ. ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಬಂದಿಲ್ಲ. ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ, ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಕ್ಕೆ. ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನ ಕ್ಲಾರಿಫಿಕೇಶನ್.